ಕ್ವಿಕ್ ಅಂಡ್ ಈಸಿ ಆಗಿರೋ ಬದನೆಕಾಯಿ ಪಲ್ಯನ ಹೇಳ್ಕೊಡ್ತೀನಿ ಬನ್ನಿ. ಇದು ಮಾಡೋದು ತುಂಬ ಈಸಿ ಮತ್ತು ನಾನು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದೀನಿ. ಫಸ್ಟಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಜಜ್ಜಿ ಅದನ್ನು ಅದಕ್ಕೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಮಾಡಿ. ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಲ್ಯಕ್ಕೆ ಅದ್ರ ಫ್ಲೇವರ್ ಏನಿದೆಯೋ ಸ್ಪೈಸಿನೆಸ್ಸು ಸಖತ್ತಾಗಿ ಕಾಂಬಿನೇಷನ್ ಆಗುತ್ತೆ. ನಂತರ ಕಟ್ ಮಾಡಿರೋಂಥ ಬದನೆಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿದ್ರೆ ಮೆಣಸಿನ್ಕಾಯಿದು ಸ್ಪೈಸಿನೆಸ್ ಏನಿದೆಯೋ ಅದು ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಕಾಂಬಿನೇಷನ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಮುಚ್ಚಳ ಹಾಕಿ ಒಂದು 5 ನಿಮಿಷ ಇಡಿ. ಬದನೆಕಾಯಿ ಫ್ರೈ ಆದಮೇಲೆ ನೀಟಾಗಿ ಚೆಕ್ ಮಾಡಿ ಅದು ಫ್ರೈ ಆಗಿದೆಯಾ ಅಂತ. ಫುಲ್ ಸ್ಮೂತ್ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು 2 ಮಿನಿಟ್ಸ್ ಬಿಡಿ. ಒಂಚೂರು ನೀರು ಹಾಕಿ ಅದಕ್ಕೆ, ಸೊ ದಟ್ ಧನಿಯಾ ಪೌಡರ್ ಏನಿದೆಯೋ ಅದು ಫ್ಲೇವರ್ ನೀಟಾಗಿ ಅದಕ್ಕೆ ಮಿಂಗಲ್ ಆಗೋದಕ್ಕೆ. ಅದಾದಮೇಲೆ ಒಂದು 2 ಮಿನಿಟ್ಸ್ ಆಫ್ ಮಾಡಾದ್ಮೇಲೆ ರೊಟ್ಟಿಗೋ ಚಪಾತಿಗೋ ಹಾಕ್ಕೊಂಡು ಬಿಸಿ ಬಿಸಿ ಸರ್ವ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ.